ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ JP ಪಾಟೀಲ್ ಅವರ ಮೊದಲ ಹೆಂಡತಿ ಗಾಯತ್ರಿ ದೇವಿಯ ಆಗಮನವಾಗ್ತದ. ಹಾಗಿದ್ರೆ ಭಾರ್ಗವಿ ಗಾಯತ್ರಿ ದೇವಿಯನ್ನ ಮನೆಗೆ ಕರ್ಕೊಂಡು ಬಂದೇ ಬಿಟ್ಟಿದ್ರ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಪಾಟೀಲ್ ಅವರು ತನ್ನ ಹೆಂಡತಿ ಗಾಯತ್ರಿ ದೇವಿ ಸತ್ತು ಹೋಗಿದ್ದಾಳೆ. ಆ ಕಾರಣ ತನ್ನ ಎಲ್ಲ ಸತ್ಯಗಳು ಕೂಡ ಅದರ ಜೊತೆಗೇನೆ ಸಮಾಧಿಯಾಗಿದೆ. ಯಾವುದೇ ಕಾರಣಕ್ಕೂ ಗಾಯತ್ರಿ ದೇವಿ ಬಗ್ಗೆ ಭಾರ್ಗವಿ ಗೊತ್ತಾದ್ರೂ ಏನೂ ನನ್ನ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಆದರೂ ಕೂಡ ಮುನ್ನೆಚ್ಚರಿಕೆಯಾಗಿ ಭಾರ್ಗವಿ ಯಾವುದೇ ರೀತಿಯಲ್ಲೂ ಗಾಯತ್ರಿ ದೇವಿ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿ ಆಕೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಕೂಡ ಒಪ್ಕೋತಾರೆ. ಜೊತೆಗೆ ಜವಾಬ್ದಾರಿಯನ್ನು ಕೊಡೋದಕ್ಕೆ ಒಪ್ಕೋತಾರೆ. ಭಾರ್ಗವಿ ಬೇರೆ ವಿಶ್ವದಲ್ಲಿ ಎಂಗೇಜ್ ಆಗಲಿ ಅನ್ನೋ ಕಾರಣಕ್ಕೆ ಭಾರ್ಗವಿ ಪ್ರತಿಯೊಂದು ಜವಾಬ್ದಾರಿಯನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾಳೆ. ಅನಾಥಾಶ್ರಮಕ್ಕೂ ಕೂಡ ಹೋಗಿ ಕೆಲಸವನ್ನು ಮಾಡ್ತಿದ್ದಾಳೆ. ಇದರ ಜೊತೆಗೆ ಸಮಾಜ ಉದ್ಧಾರ ಮಾಡೋ ಕೆಲಸನೂ ಕೂಡ ಮಾಡ್ತಿದ್ದಾರೆ. ಲಾಯರ್ ಆಗಿ ಇದ್ಕೊಂಡು ಜನಗಳಿಗೆ ಅನ್ಯಾಯ ಆದ ಜನಗಳಿಗೆ ನ್ಯಾಯ ಕೊಡಿಸ್ತಕ್ಕಂತಹ ಭಾರ್ಗವಿ ಇಂದು ಕಾಳಿ ಅವತಾರವನ್ನು ತಾಳಿದ್ದೆ. ತಪ್ಪೇ ಆಗದಿರೋ ರೀತಿಯಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ನಿರ್ನಾಮ ಮಾಡುವುದಕ್ಕೆ ಮುಂದಾಗಿದ್ದಾಳೆ. ಆದರೆ ಕಾಳಿ ಅವತಾರ ತಾಳಿರುವುದು ಭಾರ್ಗವಿಯೇ ಅಂತಕ್ಕಂಥ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಗಂಗಾ, ಶಕ್ತಿ ಪ್ರಸಾದ್ ಹಾಗೆ ವಿಕಿ ಎಲ್ಲರಿಗೂ ಕೂಡ ಕಾಳಿಯಾಗಿ ದುಸ್ವಪ್ನವಾಗಿ ಕಾಡ್ತಿದ್ದಾಳೆ. ಕೊನೆಗೂ ಕೂಡ ಇಲ್ಲಿ ಗಂಗಾ ತಾನೇ ಅಖಾಡಕ್ಕಿಳಿಯೋ ನಿರ್ಧಾರವನ್ನು ಮಾಡಿದ್ದಾರೆ. ಕೊನೆಗೂ ಇಷ್ಟು ದಿನ ತಾನು ಯಾರು ಅನ್ನೋದನ್ನೇ ಐಡೆಂಟಿಟಿನ ಹೈಡ್ ಮಾಡಿದ್ದಂತಹ ಗಂಗಾ ಇವತ್ತು ಭಾರ್ಗವಿ ಹಾಗೆ ಸಮಾಜದ ಮುಂದೆ ಬರುವುದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಭಾರ್ಗವಿಯಿಂದಾಗಿ ಗಂಗಾ ಅಖಾಡಕ್ಕೆ ಇಳ್ತಿದ್ದಾರೆ. ಇದೆಲ್ಲದರ ಜೊತೆಯಾಗಿ ಭಾರ್ಗವಿ ಕೂಡ ಗಾಯತ್ರಿ ದೇವಿ ಹಾಗೆ ಗಂಗಾ ಸುಳಿವು ಸಿಕ್ಕಿದ್ರೆ ಖಂಡಿತ ನನ್ನ ತಂದೆ ಸಾವು ಯಾಕಾಯಿತು, ಅವರ ಸಾವಿನ ರಹಸ್ಯ ಏನು ಅನ್ನೋದು ತನಗೆ ತಿಳಿಯುತ್ತೆ ಅಂತ ಹೇಳಿ ಯೋಚನೆ ಮಾಡಿದಾಳೆ. ಅದೇ ಕಾರಣಕ್ಕೆ ಗಂಗಾ ಬಳಿಗೆ ಹೆಜ್ಜೆ ಇಡ್ತಾ ಹತ್ರ ಆಗ್ತಿದ್ದೀನಿ. ಬಟ್ ಗಾಯತ್ರಿ ದೇವಿ ಯಾರು ಅನ್ನೋ ವಿಷಯ ಇನ್ನೂ ಕೂಡ ತಿಳಿತಿಲ್ಲ, ಅವರ ಸುಳಿವು ಕೂಡ ಸಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಆಕೆಗೆ ಒಂದು ದೊಡ್ಡ ಸುಳಿವು ಸಿಗತ್ತೆ ಅವರ ತಂದೆ ಡೈರಿ ಮುಖಾಂತರ. ರವೀಂದ್ರ ಭಟ್ಕಳ್ ಅವರು ಅವರ ಡೈರಿಯಲ್ಲಿ ಒಂದು ಶರ್ವನ್ನ ಬರೆದಿರ್ತಾರೆ. ಅಲ್ಲಿ ಆಕೆ ನನಗೆ ಕಾಲ್ ಮಾಡಿದ್ರು, ಗಾಯತ್ರಿ ದೇವಿ ಅನ್ನೋರು ಕಾಲ್ ಮಾಡಿದ್ರು. ಆಕೆ JP ಪಾಟೀಲ್ನ ಹೆಂಡತಿ, ಜೊತೆಗೆ ಆಕೆ ಸತ್ತಿಲ್ಲ, ಬದುಕಿದ್ದಾರೆ, ನಾನೇ ಹೇಳೋ ತನಕ ಆಚೆ ಬರಬೇಡಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತೆಲ್ಲ ಬರೆದಿರ್ತಾರೆ. ಜೊತೆಗೆ ಫೋನ್ ನಂಬರ್ ಕೂಡ ಇರುತ್ತೆ. ಆ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರುತ್ತೆ. ಜಸ್ಟ್ ಭಾರ್ಗವಿಗೆ ಮಾತ್ರ ಅಲ್ಲ, ಬೃಂದಾಗೂ ಕೂಡ ಒಂದು ಸುಳ್ಳು ಸಿಕ್ಕಿದೆ. ಬೃಂದ ನಿಜಕ್ಕೂ ಹೇಳಬೇಕು ಅಂದರೆ ಭಾರ್ಗವಿಗಿಂತ ಒಂದು ಹೈ ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರ್ಗವಿಗಾದರೂ ಅಪ್ಪನ ಡೈರಿ ಇತ್ತು, ಆದರೆ ಬೃಂದಾ ಬಳಿ ಆ ಡೈರಿ ಕೂಡ ಇಲ್ಲ. ಅವಳಿಗೆ ಇರ್ತಕ್ಕಂಥದ್ದು ಜಸ್ಟ್ ಅನುಮಾನ ಅಷ್ಟೇ. ಜೊತೆಗೆ ಶಕ್ತಿ ಪ್ರಸಾದ್ ಹೇಳಿರ್ತಕ್ಕಂಥ ಆ ಒಂದು ವಿಷಯ, ಶಕ್ತಿ ಪ್ರಸಾದ್ ಆಲ್ರೆಡಿ JP ಪಾಟೀಲ್ನ ಹೆಂಡತಿ ನನ್ನ ಕಪಿಮುಷ್ಟಿಯಲ್ಲಿದ್ದಾರೆ, ಆಕೆ ಬದುಕಿದ್ದಾಳೆ ಅನ್ನೆಲ್ಲ ವಿಷಯವನ್ನ ಕೂಡ ಬೃಂದಾಗೆ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಬೃಂದಾಗೂ ಕೂಡ ಅನ್ಸೋಕೆ ಶುರುವಾಗಿದೆ ಅಪ್ಪನಿಂದ ತಂದ್ಕೊಟ್ಟಂಥ ಫೈಲ್ ಮಾವಂಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಖಂಡಿತ ಅದು ಗಾಯತ್ರಿ ದೇವಿಗೆ ಸಂಬಂಧಪಟ್ಟಿರಬೇಕು, ಅದರಲ್ಲಿ ಏನೂ ಅಡಗಿದೆ ಅನ್ನೋದು ಆಕೆಗೆ ಅನುಮಾನ ದಟ್ಟವಾಗಿ ಕಾಡ್ತದೆ. ಇದರ ನಡುವೆ ಆಕೆ ಜಸ್ಟ್ ಅಪ್ಪನ ಫೋನ್ ನಂಬರ್ನ ಯೂಸ್ ಮಾಡಿಕೊಂಡು ಗಾಯತ್ರಿ ದೇವಿಯನ್ನು ಹುಡುಕೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಯಾರಿಗೂ ಫೋನ್ ನಂಬರ್ ಟ್ರ್ಯಾಕ್ ಮಾಡೋದಕ್ಕೆ ಹೇಳಿರ್ತಾರೆ. ಅಪ್ಪನಿಗೆ ಬಂದಂಥ ಕಾಲ್ಗಳಲ್ಲಿ ಒಂದು ಕಾಲ್ ಕೂಡ ಬಂದಿತ್ತು ಅಂತ ಹೇಳಿ ಆ ನಂಬರನ್ನು ಕೊಡ್ತಾರೆ. ಬಟ್ ಆ ನಂಬರ್ ಸ್ವಿಚ್ ಆಫ್ ಅಂತ ಬರ್ತದೆ. ಹಾಗಾಗಿ ಆ ನಂಬರಲ್ಲೇ ಗಾಯತ್ರಿ ದೇವಿ ಸಿಗಬಹುದು ಅಂತ ಅಂದ್ಕೊಂಡು ಬೃಂದಾ ಕೂಡ ಅಂದ್ಕೊಂಡಿದ್ದಾರೆ. ಇತ್ತ ಕಡೆ ಚರಣ್ಗೆ ತನ್ನ ಅಮ್ಮನ ನೋಡಬೇಕು ಅಂತ ಅನಿಸಿದೆ. ಹಾಗಾಗಿ ಬೃಂದಾ ಬಳಿ ಬಂದಿದೆ. ನನ್ನಮ್ಮ ಗಾಯತ್ರಿ ದೇವಿಯನ್ನು ನನ್ನ ಮುಂದೆ ಕರ್ಕೊಂಡು ಬರ್ತೀಯ ಬೃಂದ? ಇಷ್ಟು ದಿನ ನಾನು ಈ ಮನೆ ಮಗ ಅಂತ ಅಂದ್ಕೊಂಡಿದ್ದೆ, ಎಲ್ಲರೂ ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನೀನು ಹೇಳಿದ ಮೇಲೆ ಖಂಡಿತ ಸತ್ಯ ಏನು ಅನ್ನೋದು ನನಗೆ ಅರ್ಥ ಆಗ್ತದೆ. ತಂದೆ ತಾಯಿ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ. ನನ್ನಮ್ಮ ಇಲ್ಲದೆ ಇರೋದ್ರಿಂದನೇ ಇವತ್ತು ನನಗೆ ಇಂಥ ಒಂದು ಅವಮಾನಗಳು ಆಗ್ತಿರ್ಬೋದು. ದಯವಿಟ್ಟು ನನ್ನಮ್ಮನ್ನ ಕರ್ಕೊಂಡು ಬರ್ತೀಯಾ? ನಾನು ಅಮ್ಮನ್ನ ನೋಡಬೇಕು ಅನಿಸ್ತದೆ. ಖಂಡಿತವಾಗ್ಲೂ ನೀನು ಅಮ್ಮನ್ನ ಕರ್ಕೊಂಡು ಬಂದರೆ ನಾನು ನಿನ್ನನ್ನು ಹೆಂಡತಿ ಅಂತ ಒಪ್ಕೋತೀನಿ ಅಂತ ಹೇಳಿದಾಗ ಬೃಂದಾಕಾಗೋ ಖುಷಿ ಅಷ್ಟಿಷ್ಟಲ್ಲ. ನಾನು ಗಾಯತ್ರಿ ದೇವಿಯನ್ನು ಹುಡ್ಕೊಂಡು ಕರ್ಕೊಂಡು ಬಂದರೆ ಚುಣ್ಣನ ಹೆಂಡತಿ ಅಂತ ಒಪ್ಕೋತಾನಂತೆ. ಖಂಡಿತವಾಗ್ಲೂ ನಾನು ಕರ್ಕೊಂಡು ಬರಲೇಬೇಕು ಅಂತ ಯೋಚನೆ ಮಾಡಿದಂಥ ಬೃಂದ ಶಕ್ತಿ ಪ್ರಸಾದ್ ಬಳಿಗೆ ಹೋಗಿ ಗಾಯತ್ರಿ ದೇವಿಯ ಸುಳಿವನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಬಟ್ ಅಲ್ಲಿ
ಇಲ್ಲಿ ಶಕ್ತಿ ಪ್ರಸಾದ್ ಯಾವುದೇ ರೀತಿಯಲ್ಲೂ ಕೂಡ ಸತ್ಯವನ್ನ ಹೇಳೋದಕ್ಕೆ ಮುಂದಾಗೋದೇ ಇಲ್ಲ. ಯಾಕಂದ್ರೆ ಅದೇ ನನ್ನ ಬ್ರಹ್ಮಾಸ್ತ್ರ ಅಂತ ಅನ್ಕೊಂಡು ಶಕ್ತಿ ಪ್ರಸಾದ್ ಇದ್ದಾರೆ. ಇಲ್ಲಿ ಬೃಂದ ಏನೇನೋ ಮಾಡ್ತಾಳೆ ಹರಸಾಹಸನ, ಬಟ್ ಯಾವುದೂ ಕೂಡ ಫಲ ಕೊಡುವುದಿಲ್ಲ ಬೃಂದ ಪ್ರಯತ್ನಕ್ಕೆ. ಆದರೆ ಮನೆಯಲ್ಲಿ ಹೋಳಿ ಹಬ್ಬದ ಸಂಭ್ರಮಾಚರಣೆ ನಡೀತಿದೆ ಶಕ್ತಿ ಪ್ರಸಾದ್ ಮನೆಯಲ್ಲಿ. ಆ ಒಂದು ಸಂಭ್ರಮಾಚರಣೆಗೆ ಇಡೀ JP ಪಾಟೀಲ್ ಫ್ಯಾಮಿಲಿನೇ ಬಂದಿದೆ. ಅಲ್ಲಂತೂ ವಂದನ ಹೇಗಾದರೂ ಮಾಡಿ ಅರ್ಜುನನ್ನ ನನ್ನವನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿ ಇರುವುದನ್ನು ನೋಡಿದ್ದೆ. ಸಹಿಸೋಕ್ಕಾಗ್ತಾ ಇಲ್ಲ ವಂದನಾಗೆ. ನಾನು ಈ ಒಂದು ಅರೇಂಜ್ಮೆಂಟ್ ಮಾಡಿದ್ದೆ ಅರ್ಜುನ ನನ್ನವನಾಗಿ ಮಾಡ್ಕೋಬೇಕು ಅಂತ. ಆದರೆ ಇವರಿಬ್ಬರ ರೊಮ್ಯಾನ್ಸ್ ನೋಡಬೇಕಾಗಿದೆಯಲ್ಲ, ಇದು ಯಾವ ಹಣೆ ಬರ ಇಲ್ಲ. ನಾನು ನನ್ನ ಅರ್ಜುನ ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ಅವನ್ನ ಪಡ್ಕೊಳ್ಳೋದಕ್ಕೆ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ಅಂದ್ಕೊಂಡು ವಂದನ ಒಂದು ಮಜ್ಜಿಗೆಯಲ್ಲಿ ಏನೋ ಮದ್ಬರೋ ಔಷಧಿಯನ್ನು ಮಿಕ್ಸ್ ಮಾಡಿದ್ದೆ ಭಾರ್ಗವಿಗೆ ಮತ್ತು ಅರ್ಜುನ್ಗೆ ಕೊಡ್ತಾರೆ. ಇಬ್ಬರು ಕೂಡ ಮತ್ತಿನಲ್ಲಿದ್ದಾರೆ. ಅದೇ ಒಂದು ಜಾಗದಿಂದ ಮಕ್ಕಳುಗಳು ಬೇರೆ ಕಡೆ ಹೋಗ್ತಿದ್ದಾರೆ. ಭಾರ್ಗವಿಗೂ ಕೂಡ ಆಲ್ರೆಡಿ ಇದೇ ಲೊಕೇಶನ್ ಅನ್ನೋ ವಿಷಯ ಗೊತ್ತಾಗಿದೆ, ಬಟ್ ಅಲ್ಲೇ ಎಲ್ಲೋ ಸುತ್ತಮುತ್ತ ಅಂತ ಭಾರ್ಗವಿ ಅಂದ್ಕೊಂಡಿದ್ದಾರೆ. ಇದರ ನಡುವೆ ಆ ಒಂದು ಮಜ್ಜಿಗೆಯನ್ನು ಕುಡಿದಂತಹ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಮತ್ತಿನಲ್ಲಿದ್ದಾರೆ. ಇಲ್ಲಿ ಅರ್ಜುನ್ ಭಾರ್ಗವಿ ಹತ್ರ, ನೋಡಿ ಭಾರ್ಗವಿಯವರ, ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ಪ್ರತಿ ಬಾರಿ ಕೇಳ್ತಾನೆ ಇದ್ದೀನಿ, ಆದರೆ ನೀವು ಏನು ಅನ್ನೋದನ್ನು ಹೇಳ್ತಾನೆ ಇಲ್ಲ. ಏನು ಇಟ್ಕೊಂಡಿದ್ರ ಮನಸ್ಸಲ್ಲಿ ಹೇಳಿ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಕೂಡ ಮತ್ತಿನಲ್ಲಿರೋದ್ರಿಂದಾಗಿ ಹೌದು ನನ್ನ ಮನಸ್ಸಲ್ಲಿ ಏನೂ ಇದೆ ಹೇಳಬೇಕು ಅಂತ ನನಗೂ ಕೂಡ ಅನಿಸುತ್ತೆ, ಆದರೆ ಈಗ ಹೇಳೋ ಸಮಯ ಅಲ್ಲ ಅಂತ ಹೇಳ್ತಾರೆ. ನಂತರ ಶಕ್ತಿ ಪ್ರಸಾದ್ ಮನೆಗೆ ಗಂಗಾ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಾರಿ ತಾನೇ ಅಖಾಡಕ್ಕೆ ಇಳಿದಿರೋದ್ರಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ತಾನೇ ಹೋಗ್ತಿದ್ದಾರೆ. ಇದು ಭಾರ್ಗವಿ ಕಣ್ಣು ಮುಂದೆನೆ ನಡೀತಾ ಇದೆ. ಇಲ್ಲಿ ಶಕ್ತಿ ಪ್ರಸಾದ್ನ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಅಂತ ಗಂಗಾ ಕೇಳಿದಾಗ ಹೌದು ಎಲ್ಲವೂ ಕೂಡ ಸರಿಯಾಗಿದೆ ಗಂಗಾ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ಏನದು ಅಂತ ಹೇಳಿ ಭಾರ್ಗವಿ ನೋಡ್ತಿದ್ದಾರೆ. ಮತ್ತಿನಲ್ಲಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಏನೂ ಕೂಡ ಗೊತ್ತಾಗ್ತಿಲ್ಲ ಭಾರ್ಗವಿಗೆ. ಕೊನೆಗೂ ಕೂಡ ಭಾರ್ಗವಿ ಕಣ್ಣು ಮುಂದೆನೆ ಗಂಗಾ ಎಲ್ಲ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಇದನ್ನೇ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಭಾರ್ಗವಿ ಒಬ್ರಿಗೆ ಡ್ಯಾಶ್ ಹೊಡಿತಾರೆ. ಡ್ಯಾಶ್ ಹೊಡೆದಿದ್ದು ಬೇರೆ ಯಾರಿಗೂ ಅಲ್ಲ, ಅದು ಗಾಯತ್ರಿ ದೇವಿಗೆ. ಗಾಯತ್ರಿ ದೇವಿ ಅಂತಕ್ಕಂಥ ವಿಶ್ವ ಭಾರ್ಗವಿಗೆ ಗೊತ್ತಾಗೋದೇ JP ಪಾಟೀಲ್ ಜೊತೆಗಿರ್ತಕ್ಕಂಥ ಗಾಯತ್ರಿ ದೇವಿಯ ಫೋಟೋ. ಆ ಒಂದು ಗಂಟು ಕೆಳಗಡೆ ಬೀಳ್ತಿದ್ದಾಗೆ ಫೋಟೋ ಕೂಡ ಭಾರ್ಗವಿ ಕಣ್ಮುಂದೆ ಸಿಗತ್ತೆ. ಆಗ ಇದೇ ಗಾಯತ್ರಿ ದೇವಿ ಅನ್ನೋದು ಭಾರ್ಗವಿಗೆ ಗೊತ್ತಾಗುತ್ತೆ. ಆಕೆ JP ಪಾಟೀಲ್ ಮನೆಗೆ ಗಾಯತ್ರಿ ದೇವಿಯನ್ನ ಕರೆದುಕೊಂಡು ಬರ್ತಿದ್ದಾರೆ. ಇತ್ತ ಕಡೆ JP ಪಾಟೀಲ್ ಮುಂದೆ ಆ ಒಂದು ಉಂಗುರ ಕಣ್ಮುಂದೆ ಬರ್ತಿದ್ದಾಗೆ JP ಪಾಟೀಲ್ ಸಿಡಿದೇಳ್ತಿದ್ದಾರೆ. ಬಿಕಾಸ್ ನಿರ್ಮಲಾ ಪಾಟೀಲ್ ಅವರು ಗಾಯತ್ರಿ ದೇವಿಯ ಉಂಗುರವನ್ನ ಹಾಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಉಂಗುರವನ್ನ ತೆಗಿ ನಿರ್ಮಲಾ ಅಂತ ಹೇಳಿದಾಗ ಯಾಕೆ ಏನು ಅನ್ನೋ ಪ್ರಶ್ನೆ ರೈಸ್ ಆಗತ್ತೆ. ಮಕ್ಕಳಿಬ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಚುರಣ್ಣ ಅಮ್ಮನ ಪರವಾಗಿ ವಾದ ಮಾಡಿದ್ರೆ ಅರ್ಜುನ್ ಅಪ್ಪನ ಪರವಾಗಿ ನಿಂತ್ಕೋತಾರೆ. ಇಲ್ಲಿ ಚುರಣ್ಣ ಅಮ್ಮ ಕೇಳ್ತಿರೋ ಪ್ರಶ್ನೆಗೆ ಅಪ್ಪ ಉತ್ತರ ಕೊಡ್ಲೇಬೇಕು ಅಂದಾಗ ಅರ್ಜುನ್ ಕೊಡಿ ಡ್ಯಾಡ, ಯಾಕೆ ಸುಮ್ಮನಿದ್ರ, ಅವ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು, ಕ್ಲಾರಿಟಿ ಕೊಡಿ ಅಂತ ಕೇಳ್ಕೊಂಡಾಗ ಇಲ್ಲಿ JP ಪಾಟೀಲ್ ಕೊನೆಗೂ ಕೂಡ ಒಂದು ಸತ್ಯವನ್ನ ಹೇಳುವುದಕ್ಕೆ ಮುಂದಾಗ್ತಿದ್ದಾರೆ. ಈ ಉಂಗ್ರ ಬೇರೆ ಯಾರದ್ದು ಅಲ್ಲ, ನನ್ನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯದ್ದು ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಬಿಕಾಸ್ JPಗೆ ಮೊದಲೇ ಮದುವೆ ಆಗಿತ್ತು ಅನ್ನೋದೇ ಹೆಂಡತಿ ನಿರ್ಮಲಾಗೆ ಗೊತ್ತಿಲ್ಲ, ಇನ್ನು ಮಕ್ಳಿಗಂತೂ ಗೊತ್ತೇ ಇರಲಿಲ್ಲ. ಇದರ ನಡುವೆ ಭಾರ್ಗವಿ ಒಂದು ಹೆಂಗಸನ್ನ ಅಂದ್ರೆ ಕರ್ಕೊಂಡು ಬಂದಿದ್ದಾರೆ. ಆ ಹೆಂಗಸನ್ನ ನೋಡಿದೆ JP ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಅದು ಬೇರೆ ಯಾರು ಅಲ್ಲ, ಗಾಯತ್ರಿ ದೇವಿ ಅಂತ ಹೇಳಿ JP ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ಮುಂದೆ, ಗಾಯತ್ರಿ ದೇವಿ JP ಪಾಟೀಲ್ ಮುಂದೆ ಬಂದಾಗಿದೆ. ಹಾಗಿದ್ರೆ ಇನ್ನೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.